ಸಾಹಿತಿಗಳು ಲೇಖಕರ ವಿರೋಧದ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ ನಂದಿಹಳ್ಳಿಯಲ್ಲಿ ಇದೇ ಏಪ್ರಿಲ್ 27ಕ್ಕೆ ನಿಗದಿಯಾಗಿದ್ದಂಥ ಕನ್ನಡ ಸಾಹಿತ್ಯ ಪರಿಷತ್ನ ವಿಶೇಷ ಸಭೆ ಹಾಗೂ ಸರ್ವ ಸದಸ್ಯರ ಸಭೆಯನ್ನು ಮುಂದೂಡಲಾಗಿದೆ. ಬಿಸಿಲಿನ ತಾಪಮಾನದ ಕಾರಣವೊಡ್ಡಿ ಸಭೆಯನ್ನು ಜೂನ್ 22ಕ್ಕೆ ಮುಂದೂಡುವ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಪರಿಷತ್ನ ಸಂಚಾಲಕ NS ಶ್ರೀಧರಮೂರ್ತಿ ಮಾಹಿತಿ ಕೊಟ್ಟಿದ್ದಾರೆ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸೋಕ್ಕೆ ತೀರ್ಮಾನಿಸಿರೋದ್ರಿಂದ ವಿಶೇಷ ಸಭೆ ಹಾಗೂ 108ನೇ ಸರ್ವ ಸದಸ್ಯರ ವಾರ್ಷಿಕ ಸಭೆ ಮತ್ತು ಕಾರ್ಯಕಾರಿ ಸಮಿತಿ ಸಭೆಯನ್ನು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ನಂದಿಹಳ್ಳಿಯಲ್ಲಿರ್ತಕ್ಕಂಥ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರದ ಸಭಾಂಗಣದಲ್ಲಿ ನಡೆಸೋಕ್ಕೆ ತೀರ್ಮಾನ ಮಾಡಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರ್ಧಾರಕ್ಕೆ ಸಾಹಿತಿಗಳು ಸಾಹಿತ್ಯಾಸಕ್ತರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇದಕ್ಕೆ ಬಹಳ ಪ್ರಮುಖ ಕಾರಣ ಅಂತಂದರೆ ಅವತ್ತಿನ ದಿನ ನಡೀತಿರ್ತಕ್ಕಂಥ ಸಭೆಯಲ್ಲಿ ಬೈಲಾ ತಿದ್ದುಪಡಿ ಅಂಶವನ್ನು ಇಡಲಾಗಿತ್ತು. ಬೈಲಾ ತಿದ್ದುಪಡಿಯ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಅಧ್ಯಕ್ಷರಿಗೆ ಸರ್ವಾಧಿಕಾರವನ್ನು ಕೊಡಲಾಗುತ್ತೆ ಅಂತ ಹುನ್ನಾರ ಇಲ್ಲಿ ನಡೀತಾ ಇದೆ ಅನ್ನುವಂಥ ಆಕ್ಷೇಪವನ್ನು ಸಾಹಿತ್ಯಾಸಕ್ತರು ಲೇಖಕರು ಹೇಳಿದರು. ಶಿವಮೊಗ್ಗದಲ್ಲಿ ಶುರುವಾದಂಥ ಈ ಆಕ್ಷೇಪಣೆ ಹೋರಾಟ ಏನಿತ್ತು ರಾಜ್ಯಾದ್ಯಂತ ವ್ಯಾಪಿಸಿತ್ತು. ಮಂಡ್ಯದಲ್ಲಿಯೂ ಸಹ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ವಿರುದ್ಧ ಖಂಡನಾ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಬೆಂಗಳೂರಿನಲ್ಲೂ ಸಹ ಹಲವು ಸಾಹಿತಿಗಳು ಲೇಖಕರು ವಿಶ್ವವಿದ್ಯಾನಿಲಯಕ್ಕೆ ಪತ್ರ ಬರೆದು ಅಲ್ಲಿ ಆ ಸಭೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿದರು. ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿ 4.5 ಲಕ್ಷ ಸದಸ್ಯರು ಇರತಕ್ಕಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆ ನಿಗದಿಯಾಗಿರುವ ಜಾಗದಲ್ಲಿ ಆಸನ ವ್ಯವಸ್ಥೆ ಕೊರತೆ ಇದೆ, ಕೋರಮ್ಗೆ ಬೇಕಾದಷ್ಟು ಆಸನಗಳು ಅಲ್ಲಿಲ್ಲ ಅನ್ನುವಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ವಿಶ್ವವಿದ್ಯಾನಿಲಯದ ಕುಲಪತಿಯವರಿಗೆ ಪತ್ರವನ್ನು